ಮತ್ತೇನು ಜಗತ್ತಲಾಡಿ ಸುಂದರಿ ಭಕ್ತರ ಮನ ಕೋರಿಕೆಯನ್ನು ಈಡೇರಿಸಿ ದುಷ್ಟರಂ ನಿಗ್ರಹಿಸುವ ಈ ವಿಚಾರ ಎಲ್ಲಿ ತಿಳಿಯದೇನೆ ರಮಣೆ. ನಾನು ಸುಮ್ಮನೆ ಕುಂತರು ನಿಂತರು ನಡೆದರು ನಿದ್ರಿಸಿದರು ವಿಶ್ರಾಂತಿ ಪಡೆದರು ಇಂಥ ಸಮಯದಲ್ಲಿ ಎನ್ನ ಅಂತರಾತ್ಮವು ಸದಾ ಭಕ್ತರಿಗೆ ನೆರಳಾಗಿರುತ್ತದೆ. ಈ ವಿಷಯ ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿಶ್ಚಿಂತೆಯಿಂದಿರು ರಮಣೆ ಸದ್ಗುಣಾಭರಣೆ. ಕಾಂತಿ ಅದೇನು ಚೆನ್ನಾಗಿ ಕಾಂತಿ
ಅದು ಹೇಗೆ ಅಂದರೆ ತಾಂಡವ ಗುರುಗಳಾದ ಶುಕ್ರಾಚಾರ್ಯರು ಜಗತ್ ಕಲ್ಯಾಣ ಕಾರ್ಯಾರ್ಥಕ್ಕೆ ದುಷ್ಟ ಶಿಕ್ಷಣವತ್ತವಾಗಿ ಭೂಲೋಕದೇ ಜನ್ಮ ತಾಂಡು ಶಾಪ ಕೊಟ್ಟಿರುವರು. ಹೌದೇ ಪ್ರಿಯ ಸತ್ಯೇ? ಪ್ರಿಯ ಯಾರಿಗೆ ತಿಳಿಯದು ಎನ್ನಂತರಂಗದ ಸಂಗತಿ. ಪ್ರಿಯ ಪ್ರಿಯರೇ, ಆ ವಿಧಿ ಕಾಟ ನಿನಗೆ ಬಿಡಲಿಲ್ಲವೇ? ಹೌದು ಸುಂದರಿ. ಪ್ರಿಯ ಪ್ರಿಯರೇ, ನಿನಗೂ ಕಾದಿದೆ ವಿಧಿ ಕಾಟ, ನಿನ್ನ ಮನಸ್ಸಿಗೆ ಒದಗಿದೆ ಬೇಗಾಟ. ನಿನಗೂ ಕಾದಿದೆ ವಿಧಿ ಕಾಟ, ನಿನ್ನ ಮನಸ್ಸಿಗೆ ಒದಗಿದೆ ಬೇಗಾಟ. ನಿನ್ನ ನಡೆತೆಯ ಒಪ್ಪಲಾರೆ ಸಿರಿಮಾಲೆನೆ, ನಿನ್ನ ನಡೆತೆಯ ಒಪ್ಪಲಾರೆ ಸಿರಿಮಾಲೆನೆ. ಜಗದೊಡೆಯ ಜಗನ್ನಾಥ, ನೀಡುವ ಮಾತೆ ಕಾಂತ, ಕಾಂತೆ, ನೀನೇ ಈ ರೀತಿ ಮಾತನಾಡಿದರೆ ನಿನ್ನನ್ನು ನಂಬಿದ ಭಕ್ತರ ಮನೋಬಯಕೆ ಈಡೇರಿಸರು ಯಾರು? ನಾರಾಯಣ ಕಾಂತೆ, ಹಾಗಾದ್ರೆ ಮತ್ತೆ ಹೇಳುವನ್ನು ಕೇಳು. ಚೆನ್ನಾಗಿ ಹೇಳು. ನನ್ನ ಪ್ರೇಮದ ಪ್ರೀತಿಯ ರಾಣೆ, ಮಾತಿನ ರಾಣೆ ಬಲಜಾಣೆ. ನನ್ನ ಪ್ರೇಮದ ಪ್ರೀತಿಯ ರಾಣೆ, ಮಾತಿನ ರಾಣೆ ಬಲಜಾಣೆ. ಹೋಗಣ ಹೃದಯವ, ಹೋಗಣ ಹೃದಯವ, ಸ್ವಚ್ಛಗೊಳ್ಳುವ ಮಾತಿನ ಜಾಣೆ. ಸಾರೆ ಗಾರಿ ಗ ಪದ 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 ಸ, ಗರಿಸಲ ಸ, ಗರಿಸಲ ಸ, ಗರಿಸಲ ಸ. ನನ್ನ ಪ್ರೇಮದ ಪ್ರೀತಿಯ ರಾಣೆ, ಮಾತಿನ ರಾಣೆ ಬಲಜಾಣೆ. ಸಣ್ಣ ಬೆಟ್ಟದ ಮರಕಾನಂದ, ಸಣ್ಣ ಹೊಳೆದ ಮರಗಳ ಚಂದ. ಕಣ್ಣ ಹೊರಗದ ಮರಕಾನಂದ, ಕಣ್ಣ ಬೆಟ್ಟದ ಹರವಲ ಚಂದ. ನನ್ನ ಪ್ರೇಮದ ಪ್ರೀತಿಯ ರಾಣೆ, ಮಾತಿನ ರಾಣೆ ಬಲಜಾಣೆ. ನನ್ನ ಪ್ರೇಮದ ಪ್ರೀತಿಯ ರಾಣೆ, ಮಾತಿನ ರಾಣೆ ಬಲಜಾಣೆ. ಕಾಂತೆ, ಕ್ಷೀರಸಾಗರ ಸುದ್ದಿ ಎನಿಯೇ ಗೊತ್ತಿದೆ ನಿನ್ನ ಮನದ ವ್ಯಥೆ. ನಿನ್ನ ಅಗ್ರಜನಾದ ಜಲಂಧರನನ್ನು ವಧೆ ಮಾಡಿಸಿದೆ ಅಂತ ಹೇಳಿದೆಯಲ್ಲ. ಆದರೆ ಇದಿಮಗಿಮು ಬಲ್ಲವರು ಯಾರೋ? ಸರ್ವಂತ ತರ್ಯಾಮಿನಾದ ನಮ್ಮಂತವರಿಗೆ ಇದಿಕಾಟವೇ ನಿಂತಿಲ್ಲ. ಅದು ಹೇಗೆ ಅಂದರೆ ಅದು ಹೇಗೆ ಪ್ರಿಯ? ತಾಂಡವ ಗುರುಗಳಾದ ಶುಕ್ರಾಚಾರ್ಯರು ಜಗತ್ ಕಲ್ಯಾಣ ಕಾರ್ಯಾರ್ಥಕ್ಕೆ ದುಷ್ಟ ಶಿಕ್ಷಣವತ್ತವಾಗಿ ಭೂಲೋಕದೇ ಜನ್ಮ ತಾಂಡು ಶಾಪ ಕೊಟ್ಟಿರುವರು. ಸತ್ಯೇ, ಯಾರಿಗೆ ತಿಳಿಯದು ಎನ್ನಂತರಂಗದ ಸಂಗತಿ. ಹೌದೇ ಪ್ರಿಯ? ಹೌದೇ ಸುಂದರಿ? ಪ್ರಿಯ ಪ್ರಿಯೇ, ಬೆಳಗ್ಗೆ ನೀನೇ ಏಕೆ ಸ್ತ್ರೀಯನ್ನು ಪ್ರಿಯ, ಪ್ರಿಯಳೇ, ನೀನೇ ಏಕೆ ಸ್ತ್ರೀಯನ್ನು ಉಪದ್ರವಿಸಿರುವೆ? ಪ್ರಿಯಳೇ, ಪ್ರಿಯ ಪ್ರಿಯ ಕಾಂತ, ಕಾಂತೆ, ಹೇಳುವನು ಕೇಳು. ಚೆನ್ನಾಗಿ ಹೇಳು.
ಅರ್ಥದಿಂದಲೇ ತಾನ ಮರಣ ಆಗುವಂತೆ ಮಾಡಿದೆ. ಆ ಸದಾಶಿವನಿಗೆ ಬಂದ ತೊಂದರೆಯನ್ನು ನಿವಾರಿಸಿದೆ. ಪೂರ್ಣನಾದ ಹಿರಣ್ಯಕಶಿಪನನ್ನು ಸಂಹರಿಸಿದೆ. ಭಕ್ತನಾದ ಪ್ರಹ್ಲಾದನು ಅವನ ಮಗನಾದರೆ ರಚನೆ ಮಾಡಿದೆ. ಇಂಥ ನಿರಂಜನಾದ ಎನ್ನೊಡನೆ ವಾದ ಮಾಡುವುದು ನಿನಗೆ ಸರಿಯಲ್ಲ ನಾರೇ ಎನ್ನ ಪ್ರೇಮದ ಸುಂದರಿ. ಪ್ರಿಯೇ ಭಕ್ತರ ಮನಕ್ಕೆ ಈಡೇರಿಸಿವೆ. ನಾರದ ನಾರದ ಎಲ್ಲಿರುವೆ? ಪ್ರಿಯೇ ಈಗ ಎಲ್ಲಿರುವೆ? ಪ್ರಿಯ, ಪ್ರಿಯೇ ಈಗ ಎಲ್ಲಿ ಮಾಯಾಗುವೆ? ನನ್ನ ಮಹಿಮೆ ನಿನಗೆ ತಿಳಿಯಲಾರದು. ನಿನಗೆ ತಿಳಿದಿರುವೆ? ಪ್ರಿಯ ಪ್ರಿಯ, ಪ್ರಿಯೇ ಬಲ್ಲೆ ಶ್ರೀಯರೇ, ನಾನಿನ್ನು ಕಾಣದ. ಬಲ್ಲೆ ಶ್ರೀಯರೇ, ನಾನಿನ್ನು ಕಾಣದ. ನಿನ್ನಲ್ಲೇನೋ ಉದ್ಭವಿಸಿದರೆ ದೇವತೆಗೆ ಅಮೃತ ನೀಡಿದೆ, ದಾನವರಿಗೆ ವಿಷವನ್ನು ನೀಡಿದೆ. ನಾರಾಯಣ ದೇವರನ್ನೇ ಮಾಡಿದೆ. ಪ್ರಿಯ, ಹೇಳಿ ಅದರ ಹೃದಯವನ್ನು ಹೇಳುವುದು ಚೆನ್ನಾಗಿ ಕೇಳು. ಅದೇನು ವಿಸ್ತಾರ ಹೇಳು ಪ್ರಿಯ. ಪೂಜಾರ್ ರಾಜನವರು ವಿಷ್ಣುವಿನ ಪಾತ್ರ ಮಾಡುವಂತವರಿಗೆ 201 ರೂಪಾಯಿಗಳನ್ನು ಮಹಾನಾಗಿ ಕೊಟ್ಟಿರ್ತಾರೆ.
ಕಾಣುತ್ತಿದೆ. ಆ ಕ್ಷಣವೇ ದುಷ್ಟರನ್ನು ಸಂಹರಿಸುವಕ್ಕಾಗಿ ಈ ರೀತಿ ಮಾಡಿದೆ. ತಿಳಿತೆ ಕಾಂತೆ ಗುಣವಂತೆ. ನಾರಾಯಣ ನಾರಾಯಣ ನಾರಾಯಣ. ಲಕ್ಷ್ಮೀಪತಿ ನಿನ್ನನ್ನು ಕಂಡು ಧನ್ಯನಾದರು. ನಿನ್ನ ಪಾದ ಪದ್ಮಗಳಿಗೆ ವಂದಿಸುವನು ದೇವ ದಿವ್ಯ ಪ್ರಭಾವ. ನೀನು ಶುಭವಾಗಲಿ ಬ್ರಹ್ಮಮಾನ ಸ್ವೋದ್ಭವ. ಅದು ಏನು ತಿಳಿಸಿ ನೀನು ಬಂದ ಕಾರ್ಯವ? ಅಹೋ ದೇವ, ಭೂಲೋಕದಲ್ಲಿ ದುಷ್ಟ ಶಕ್ತಿ ಶೂಧನ ಪ್ರಚೋದನೆಂಬ ಧನುಜರು ದೇವಾನು ದೇವತೆಗಳನ್ನು ಕಡಹಿ ಮುನಿಗಳ ಮಾಡುವ ತಪವನ್ನೇ ಕೆಡಿಸಿ ಯಾಜ್ಞಯಾಗಗಳನ್ನು ಭಂಗಪಡಿಸಿ ಸುರನಾರೀರಂ ಪರಿಪರಿವಿಂದ ಗೋಳಾಡಿಸಿ ಅದೋಂಥರಾಗಿದ್ದಾರೆ ಇವರು. ಅವೋ ದೇವ, ಈಶ್ವರದಲ್ಲಿ ವೈಕುಂಠಕ್ಕೆ ದಾಳಿ ಮಾಡಲು ಬಂದರೂ ಬರಬಹುದು. ಆದ ಕಾರಣ ಶೇಷ ಸೇನಾನಿ ಈ ಮಾತು ನೀನೇ ಹಾಡಿದರೆ ಭಕ್ತರ ಗತಿಯನ್ನು ಚಿತ್ತಪಾಲಕ ಲಕ್ಷ್ಮೀ ರಮಣನೇ. ಅವು ಶಾರದಾತನ ಅವು ನೀವು ಹೇಳುವ ಮಾತು ನಿಜ. ಆದರೆ ನಾನೆಂಬ ಕಾಲಚಕ್ರವು ಸದಾ ಚಾಲನೆಯಲ್ಲೇ ಇರುತ್ತದೆ. ಆದರೆ ಈಗ ಲೋಲಾವತಿಯ ಮದಾಂಧನಿಗೆ ಅರಣ ಹೊರಬಲದಿಂದ ಅತಿಥರವು ಬಂದಿರುವುದು. ನಾರದ ಇನ್ನ ಕೆಲ ಕಾಲದಲ್ಲಿ ಅವರ ಗರ್ವ ಅವರನ್ನೇ ತಿನ್ನುವುದು. ಹಿಂದಕ್ಕೆ ಹುದರಂತೆ ದೇಶ ಸಾಧಿಸಿ ಬಂದವರು ಅಧೋಗತಿಯನ್ನು ನೀನೇನು ಹರಿಯದವನು ಯಾಕೆ? ಮುನಿವರ ಪರಮಾತ್ಮ ಕಾಲ ಕೂಡಿ ಬರೋ ತನಕ ಕಾಯಬೇಕು. ಇಷ್ಟು ದೇವ ಶಂಭೂತರಾದ ಎನ್ನ ಕರ್ತವ್ಯ ವಿರಂಚಿನ ಏನೋಡ ಸೇರಿಸಿವೆ ಎಂಬ ಸದನ. ಅಹೋ ಲೋಕಮಾತೆ, ಸ್ವಾಮಿನಾಥರೇ, ವೈಕುಂಠವಾದರೆ ಕಪಿಲಕ್ಷ್ಮಿಯೇ. ನೀನಾದರೇನು ಈ ಮಾಯಗಾರಗೆ.
ಪ್ರೇಮಿ. ಓಹೋ ಕಾಂತ, ಕಾಂತೆ, ನಾನಾದರೂ ಹೇಳಿದಂತೆ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿ ಆ ದುಷ್ಟ ದಾನವರನ್ನು ಸಂಹಾರ ಮಾಡಿ ಎಂದು ಹೇಳುವನು. ಶಾರದರ ತನಯ ಹೇಳಿದಂತೆ ಅವರ ಸಂಶಯವನ್ನು ಬಿಡಿಸು, ನಾರದರ ಸಂಶಯ ಬಿಡಿಸು ಪ್ರಾಣಪತಿ ಇದೆ. ಅದೇ ನಾರಿಮಣಿ ಎನ್ನ ಮೋಗದ ಅರಗಿಣಿ, ಕ್ಷಣ ಕಾಲದಲ್ಲಿಯ ಜಗತ್ತಿಗೆ ಬಂದು ಆಪತ್ತನ್ನು ಪರಿಹರಿಸುವೆ. ಲೋಕ ಕಂಟಕರಾದ ಲೋಲಾವತಿ ದುಷ್ಟರನ್ನು ಸೂಚಿಸಿ ಎನ್ನ ನಂಬಿದ ಭಕ್ತರನ್ನು ರಕ್ಷಿಸಿವೆ. ನಾರದ, ಪರಮಾತ್ಮ, ಇನ್ನ ಸ್ವಲ್ಪ ಸಮಯದಲ್ಲಿ ಆ ಕೂಲರನ್ನು ಹತಮಾಡಿಸಿವೆ. ನಾರದ, ಪರಮಾತ್ಮ, ಇನ್ನ ಕೆಲ ಕಾಲದಲ್ಲಿ ನೋಡುತ್ತಿರುವೆ ಎನ್ನ ಲೀಲಾ ವಿನೋದ. ಅಹೋ ದೇವ ದೀನ ಬಾಂಧವ, ನಾನಿನ್ನು ಹೋಗಿ ಬರುತ್ತೀನಿ, ಅಪ್ಪಣೆಯನ್ನು ದಯಪಾಲಿಸು. ಕನ್ನಡ ಸೇನ ಪರಮ ಪಾವನ. ಆದರೆ ನಾರದ, ಇನ್ನೊಮ್ಮೆ ನೀನು ತಿರುಗಿ ವೈಕುಂಠಕ್ಕೆ ಬಂದ ಕಾಲಕ್ಕೆ ಆ ರಕ್ಕಸರನ್ನು ಯಮಲೋಕಕ್ಕೆ ಸೇರಿಸುವೆ. ಭಕ್ತರನ್ನು ಉದ್ಧಾರ ಮಾಡುವೆ. ಭಕ್ತ ರಕ್ಷಕನೆಂಬ ಹೆಸರು ಸಾರ್ಥಕಗೊಳಿಸುವ ತನಯ ನೆನಪೆರೆದೆ ನಾನು ಹೇಳಿದ್ದೆ ನುಡಿಯ. ಅಹೋ ರಾಜ, ನಿನ್ನ ಇಷ್ಟದಂತಾಗಲಿ. ಶ್ರೀಧರಕ್ಕೆ ಶಿವನಾರಾಯಣ. ಸತ್ಯಶಿವ ಪ್ರಸಿದ್ಧ ಸತ್ಯಶಿವ ಪ್ರಸಿದ್ಧ ಅವನ ಹತ್ತಾಸದಿಂದ ಹೊರಗಿಸುವನು ಈ ಸತ್ಯಸುಧನ ಮಹಾರಾಜನು. ವೀರಾದ ವೀರ ಸುರಕುಲ ಕಟವರ ಹೋರಿಸಕುಲ ಚಕ್ರವರ್ತಿ ಈ ದುರ್ಯೋಧನನ ಬಂದು ಈ ಲೋಕದಲ್ಲಿ ಸರಿ ಈ ಸರಿ ಸಮಾನ ಯಾರೆಲ್ಲ ಬಂದು ದೂರ ಸುರಕುಲ ಕಟವರ ಅರ್ಧಕುಲ ಚಕ್ರವರ್ತಿ ಯಾವತ್ತು ಲೋಕದಲ್ಲಿ ಯಾರೆಲ್ಲ ಬಂದು ದೈವ
ಜೀವನ ನಡೆಸುವಂತೆ ನಾನು ಸಾರದು ಮಠಕ್ಕೆ ಎಂದರೆ ಗೋಪಾಕ್ಷರ ದಕ್ಷಿಣ ಉರಿಯತ್ತ ಬೆಂಬರಂತರ ಆದ ಕಾರಣ ಈ ವೈಕುಂಠ ನಾಟ್ಯ ಮಾಡ ವೀಕ್ಷಣೆ ಮಾಡಿ ಇನ್ನು ಎನ್ನ ಗತಿಯೇನು ಪ್ರಿಯ ಭಯಗೊಂಡಿದೆ ಎನ್ನ ಅವೇ ಮೋಹನರಮಣಿ ಎನ್ನ ಮುದ್ದಿನ ಹೊರಗಡೆ ಸುಂದರ ಯಾರು ಗೋರಧ್ವನಿ ಮಾಡಿದರೆ ಆ ಧ್ವನಿಯು ನಮ್ಮನೇನು ಮಾಡಬಾರದು. ನೀನು ಭಯಪಡಬೇಡ. ಆ ಪೂರ್ಣ ರಕ್ತದನ್ನು ನಮ್ಮ ಹತ್ರ ಬಂದಂತೆ ಹೌದು. ಆದರೆ ಆ ದೃಶ್ಯವನ್ನು ಸಂಹರಿಸಿ ಬರುತ್ತೀನಿ. ನೀನು ಮರಿಮಂಚಿನ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೋ. ರಮಣಿ ಸದ್ಗುಣ ಬರಲಿ. ನಿನ್ನ ಇಷ್ಟದಂತಾಗಲಿ ಕಾರಣ
ಅದಕ್ಕೋಸ್ಕರ ಹಿಂದಕ್ಕೆ ನೀನು ಮೋಸವನ್ನು ಮಾಡಿ ಮೋಸವನ್ನು ತಂದರು. ಈ ವಸತಿಯವರಿಂದ ಹೆಸರಿಲ್ಲದಂತೆ ಪ್ರಾಣವನ್ನು ತೆಗೆಯುವುದು ಸ್ಥಿತಿ ಮೂಲಕ ಈ ಕ್ಷಣದ ತೋರಿಸು ನಿನ್ನ ಮನಸ್ಸು. ನಿಮ್ಮಂತ ದಲಿತರನ್ನು ಒಕ್ಕಲಿಕ್ಕಲು ಚಕ್ರಧರನನ್ನು ಮೆರೆದೆ ಇಂಥ ರಾಕ್ಷಸಾಂತಕರ ಮುಂದೆ ಸಾಯಬೇಡಿರೆ ಕಣ್ಣಿನ ಜಾಗೃತದಿಂದ ಕಣ್ಣಿನ ಪುಂಡ ಲೆಕ್ಕಿಸದೆ ಅದೇ ಆದ ಕಾರಣ ಈ ತಕ್ಷಣ ಸಮಯದಲ್ಲಿ ಈ ಮೂರ್ಖರನ್ನು ನಿಗ್ರಹಿಸಲು ಎಲ್ಲಿಂದ ಆಗದು. ಸಾರಥಿ ದೇವ, ನಾನು ಮಾಯವಾಗಿ ಹೋಗಿ ಆಲೋಚನೆಯನ್ನು ಮಾಡಿ ಈ ಮೂರ್ಖರನ್ನು ರುಂಡಗಳನ್ನು ಚಂಡಾಡಿಸುತ್ತಿದ್ದರೆ ಬಾಪ್ರೇ ರಕ್ಷ ಸಾಕದಮ್ಮ ಹೆಸರು ಯಾತಕ್ಕೆ. ಸಾರಥಿ ದೇವ, ನಾನು ಈಗಲೇ ಮಾಯವಾಗುವ ಅತಿ ಜಾಗ್ರತೆ ದೇವ. ಸಂರಕ್ಷಣೆ ಕಕ್ಷಣವನ್ನು ನಡೆಯುತ್ತಿದ್ದ ಹೋಗಮನವರ ಸೀಯೆಯೋ ನಾನೇ ಸಂರಕ್ಷಣೆ ಕಕ್ಷಣವನ್ನು ನಡೆಯುತ್ತಿದ್ದ ಹೋಗಮನವರ ಸೀಯೆಯೋ ಈ ಶಕ್ತಿ ನಮ್ಮ ಪರಾಕ್ರಮ ಪರಾಯಣಕ್ಕೆ ಮೈಗೊಟ್ಟು ಹೋದವರು ಗೊಂದಲದ ದೈವವನ್ನು ನಡೆಸುವಂತ ನಾವು ಸಾರದು ಈಗ ಹೋರಕನಿಗೆ ಕೇಳುತ್ತವರನ್ನು ನಾನು ಏನು ಮಾಡಲಿ. ಇಲ್ಲಿ
ಸುಂದರಿ ನೀನು ಹಾಗಬೇಕು ಆಯೇ ಮಾಯಕಾರನ ಕಮಲ ವಿಷ್ಣುವಿನಲ್ಲಿ ನೀನು ನಮ್ಮಂತ ರಸಿಕರಿಗೆ ಕಾಮವಿಲ್ಲ. ಓ ಸುಂದರಿ, ಅಂದಿನಲ್ಲಿ ಅಂತ ಗಂಭೀರಿಗಾರ ಮಾಯಕಾರ ಆಸೆಯನ್ನು ಬಿಟ್ಟು ನಮ್ಮ ಆಗರಕ್ಕೆ ಸರಸರಿತ ಆಗಬೇಕು. ಸೂರ ಸುಖದ ಆನಂದ ಮಾತುಗಳನ್ನು ಹಾಡುತ್ತಾ
ಈ ತಿಥಿಯಲ್ಲಿ ನಮ್ಮ ಇಬ್ಬರ ಸರಿ ಸಮಾನರು ಫಲಾಕ್ಷರಲ್ಲ. ನಿನ್ನ ಪತಿಯಾದವನು ಅವನು. ಏನೋ ಕಂಡರೆ ಏನು ಮಾತನಾಡುವರೆ? ಇದ್ದಿದ್ದ ಮಾತನಾಡುವರೆ. ನಿಮ್ಮ ಅಣ್ಣನನ್ನು ನಾನು ನೋಡಬೇಕೆ? ಅವನು ಸುಂದರ. ಏನೋ ಮೂರ್ಖನೇ. ನಿನ್ನ ಸತಿಯು ನನ್ನ ಪತಿಯ ಬಳಿ ಕಳಿಸು, ನಾನು ಇವನ ಸತಿಯನ್ನು ನಿನ್ನ ಗಂಡ ಮಾಡಿದ ಅಪರಾಧಕ್ಕೆ ನೋಡಿದರೆ ನಿಮ್ಮನ್ನು ಸುಟ್ಟು ಎಲೆ ಕಾಂತೆ. ಏನೋ ಮೂರ್ಖನೇ. ನಿನ್ನ ಕರಡಿಯಲ್ಲಿ ಕಣ್ಣನ್ನು ಅಪರಾಧ ಎಣಿಸಿಕೊಂಡರೆ ಏನೋ ಕಂಡರೆ ಏನು ಕೇಳಿದೆ? ಏನೋ ಮೂರ್ಖದ ವಿಚಾರೇ. ಬಾಯಿಗೆ ಬಂದಂತೆ ಮಾತನಾಡುವರೆಯಾ? ಖಂಡಿತವಾದ ಮಾತನಾಡುವುದಂದರೆ ಪರಸ್ತ್ರೀಯರನ್ನು ಈ ರೀತಿ ಓಡಾಡಿಸುವುದು ಸರಿಯಲ್ಲ. ಅದೇ ಅದಕ್ಕೆ ಸರಿಯಲ್ಲ. ಸ್ತ್ರೀಯರನ್ನು ಜಾತಿಯ ತಿಳಿದೆ ಈ ರೀತಿ ಮಾತನಾಡುವುದು ತರವಲ್ಲ. ಅದು ಯಾಕೆ ಅದಕ್ಕೆ ಬರಲ್ಲ? ಅವರೇ ವೀರಾದಿ ವೀರರೇ, ಈ ವೃಕ್ಷ ಮುಂದೆ ನುಡಿ ನುಡಿಗೆ ಬಿಡಿ ನುಡಿಗಳನ್ನು ಹಾಡುವುದು ಬಿಡು. ಖಂಡ ಖಂಡದ ಮಾತನಾಡಲು ಕಂಡ ಕಂಡಂತೆ ನೀನು ಮಾತನಾಡುವೆಯೋ, ನಾನು ಮಾತನಾಡುವೆಯೋ? ನನಗೆಲ್ಲದ ಗೋಪಾಗ್ನಿ ಹರಿಸಬೇಡ. ನೀನು ಸುಖವಾಗಿ ಮಾಡಬೇಕಂತ ಭಾವಿಸಿರುತ್ತಾರೆ. ಈ ಕನಕಂಠರಲ್ಲಿ ಸಪ್ತಿಸುವುದರ ಕೂಡ ಸುಖವನ್ನು ಬರು. ಏನೋ ಕಾಯಿ ಅಂತವನೇ. ಈ ಕ್ಷಣದ ಈ ಕರುಣೆಗಳ ಕಟಕದಿಂದ ಈ ಕಟ್ಟುಗಳಿಂದ ನಿನ್ನ ಮೂರ್ಖರೇ, ನಿನ್ನನ್ನು ಬಿಡಿಸಿಕೊಳ್ಳುವ ಬಲಾತ್ಕಾರ ಹರಿಯುವನು ಖಂಡಿಯ ನೋಡಿ ನಮ್ಮ ಭಕ್ತರಿಗೆ ಕಾಣು. ಏನೇ ಉಚ್ಚಮುಂಡೆ ಎಚ್ಚರದಿಂದ ಇಷ್ಟಪಟ್ಟ ಮಾತುಗಳನ್ನು ಮಾತನಾಡಿದರೆ ನಿಮ್ಮ ತಂಟೆಗಳನ್ನು ಮಾತನಾಡಿದೆ. ಏನೇ ಮೂರ್ಖರೇ, ಏನೋ ಮೂರ್ಖ ಶಿಖುಮಣಿಯರೇ, ನಮ್ಮ ಭಕ್ತರನ್ನು ಬಿಡುವರು ನಾವಿಲ್ಲ. ಖಂಡಿತವಾದ ನಿನ್ನ ಗಂಡನ ಜೀವ ಸಂತೋಷವಿಲ್ಲ. ಅದೇ ಸುಂದರ ಏನೋ ಕಂಡರೆ ಮೂರ್ಖರು ಏನೋ ಮೂರ್ಖನೇ. ಮೂರ್ಖರ ಸಮಾನರು. ಆದ ಕಾರಣದಿಂದ ಪಾಂಡವರು ನಿನ್ನ ಮೇಲೆ ಪೂರ ಮನಸ್ಸಿರುವರು. ಅದೇ ಸುಂದರ ಮೂರ್ಖನೇ. ಇದಕ್ಕೆ ಪ್ರತಿ ಮಾತನಾಡದೆ ಯಾವ ಬುದ್ಧರ ಪ್ರಮಾಣದ ತ್ರಿಭುವನ ವೀರಾದಿ ವೀರನಾದ ಎನ್ನ ಮಾತಿಗೆ ಯಾವ ಸಲುವಾಗಿ ನಮ್ಮ ಹಾಕದ ಕೈ ಬಿಟ್ಟು ಸುಖ ಪಡೆಯುತ್ತಿರುವಂತೆ ಈ ಸಮಾಜದಲ್ಲಿ ಹೇಳುವುದು ಮಾತ್ರ ಏನು ಆಗತ್ತೆ? ಏನೋ ಪಾಪಾತ್ಮರೇ, ಏನೇ ಪಾಪಾತ್ಮರೇ? ಏನು ಮಾತನಾಡುವೆ? ಇದ್ದಿದ್ದ ಮಾತನ್ನು ಹೇಳಿದ್ರೆ ಸುಂದರೇ. ನನ್ನ ಪತಿ ಬರುವನು, ಯಾರ ಕೈ ಯಾರು ಹಿಡಿಯುವರು, ಯಾರ ಕೈ ಬಿಟ್ಟು ಹೋಗುವರು ನೋಡು. ನಿನ್ನ ಪದೆಯನ್ನು ಈ ಸಮಾಜದಿಂದ ಹುಟ್ಟು ಹೊಡೆಯುವ ಕಥೆ. ಪರಸ್ತ್ರೀಯನ್ನು ಓಡಾಡಿಸುವುದು ಸರಿಯಲ್ಲ. ನಿನ್ನ ಗಂಡನ ಮಾಡಿದನ್ನು ನೆನೆಸಿಕೊಂಡರೆ ನೆನೆಸಿಕೊಂಡರೆ ನಿನ್ನನ್ನು ನಿನ್ನ ಗಂಡನನ್ನು ಇಲ್ಲೇ ಕೊಂಡು ತುಂಡಿಕೊಳ್ಳುತ್ತದೆ. ರಾಕ್ಷಸರ ಬಿಡುವಿ.
ಅಮ್ಮ ಪಟ್ಟಣಕ್ಕೆ ಬಾ ಎಂದ ಕರೆದರೆ ಒಳ್ಳೆ ನೀವೆಂದ ಆದರಗಿದ್ದು? ಸಾಮರ್ಯವಂತ ಇರಬ ಎನ್ನ ಮದುವೆ ದೇವಕ್ಕೆ ಎಲ್ಲ ಕಟ್ಟರು ಎಲ್ಲೋ ದುರ್ಮಾರ್ಗರೇ, ನಿನ್ನನ್ನು ಕೇಳಿಕೊಳ್ಳಲು ಸ್ವಾಧೀನ ಮಾಡಿಕೊಳ್ಳಬೇಕೆಂಬ ಆಫೀಸ್ ಅಭಿಲಾಷದಿಂದ ನಿನ್ನನ್ನು ಕೇಳಿಕೊಳ್ಳಲು ಇಷ್ಟು ನಮ್ಮ ಸುಂದರಿ ಎಂಬ ಇಷ್ಟು ಸತಿ ನಿನ್ನ ಅಭಿಪ್ರಾಯವೇ ಎಲ್ಲೋ ವೈಯಾರೆ ಎಂದರೆ ನಿನ್ನ ರೂಪವನ್ನು ಕಂಡು ಚಂದ್ರನ ಹಲ್ಲಿಗೆಟ್ಟು ಎಲ್ಲೆಲ್ಲಿಗೆ ತೆರೆಯಲು ವಾಸನೆ ನನ್ನೊಂದಿಗೆ ಯಾರೇ ಕಾಣುವಂತೆ ಮಾಡಬಲ್ಲನು. ಎಲೇ ಸುಂದರಿ, ಎಲ್ಲೋ ಮೂರ್ಖರೇ, ಈ ನಿನ್ನ ನೇತ್ರಗಳನ್ನು ಕಂಡು ಕಮಲವು ಮಾಡಿ ಹೋಯಿತು. ಎಲೇ ಸುಂದರಿ, ಎಲ್ಲೋ ಸಾಗಿ ಅಂತವರೇ, ಈ ನಿನ್ನ ಬಡತನವಿನ ನನಗೆ ಕಂಡು ಸಿಂಹವು ಗಳಿಸಿತು. ರೈತರ ಸಾಗರಕಾರೆ, ಈ ನಿನ್ನ ತೆರೆಯನ್ನು ಕಂಡು ಸರ್ರಗೆ ಉತ್ತರಿಸಿತು. ಎಲೇ ಸುಂದರಿ, ಎಲ್ಲೋ ಗಣ್ಯರೇ, ಎಲೇ ಸುಂದರಿ, ದಿಟ್ಟನಾದ ನಮ್ಮ ಅಣ್ಣನ ನಿನ್ನ ಮೇಲೆ ಮನಸ್ಸಿಟ್ಟು ನಮ್ಮ ಪಟ್ಟಣವು ಸಹಿತ ನಮ್ಮ ಸರ್ವಸ್ವನ್ನೇ ಕೊಟ್ಟಿದ್ದೆವು. ಎಲೇ ಸುಂದರಿ, ಇಂಥ ದೃಢ ಮನಸ್ಸಿನಿಂದ ನಿನ್ನ ನಂಬಿದ ನಮ್ಮ ಅಣ್ಣನನ್ನು ಕಾರಣೆಯಿಂದ ನೋಡಿ. ಸುಂದರಿ, ಕಾರಣೆಯಿಂದ ನೋಡು, ಪ್ರೀತಿನಿಂದ ಈ ನಿನ್ನ ರೂಪಕ್ಕೆ ಸರಿಯಾಗಿ ಬರೆಯಲು ಏಕಾಂತೆ ಯಾತಕ್ಕೆ ನಮ್ಮೊಡನೆ ಮಾತನಾಡದಿರುವಿಯಲ್ಲ. ಈ ನಿನ್ನ ಕೈಗಳಿಗೆ ಬಂದ ಪ್ರಕಾಶವು ಸೂರ್ಯನ ಪ್ರಕಾಶಕ್ಕಿಂತ ಅಧಿಕವಾಗಿ ಇರುವುದು. ಕೇಳಿದೆಯೇ ಲಕ್ಷ್ಮಮ್ಮ ಸುಂದರಿ, ಬೇಗ ನಮ್ಮ ಅಣ್ಣನ ಹೊರಸುವರೇ ಒಯ್ಯಲೇ. ಎಲ್ಲೋ ಕಷ್ಟದಾನವರೇ, ಎಲೆಗಳವರೇ, ಕಂಡ ಅಂತ ಮಾತನಾಡುವುದರೇ ಮಾತನಾಡುವರೇ, ನಿಮ್ಮ ವಂಶವೇ ನಾಶವಾಗುವುದು. ನಿನ್ನ ಗಂಡನ ವಂಶವೇ ನಾಶವಾಗುತ್ತದೆ. ಈ ರೀತಿ ಎನ್ನನ್ನು ಗೋಳರಿಸುವುದು ತರವಲ್ಲ. ಅದು ಯಾತಕ್ಕೆ ಸರಿಯಲ್ಲ. ಸಮಯನೇ ಕೊಡವೆ ಮಾಮನೆ, ಸಮಯನೇ ಕೊಡವೆ ಮಾಮನೆ.
ಸುದ್ದಿಯನ್ನು ಎನ್ನ ಮುಂದೆ ತಿದ್ದಿ ತಿದ್ದಿ ಹೇಳಿದಳು. ನಮಗೆ ಭಯಪಟ್ಟು ನಿನ್ನ ಗಂಡನ ಪ್ರಶ್ನೆನು ನಿನ್ನನ್ನು ಬಿಟ್ಟು ಓಡಿ ಹೋಗಿರೋದಲ್ಲ. ಆದ ಕಾರಣ ನಮ್ಮ ನಗರಕ್ಕೆ ಬಾರೆ ಹೋಗಿ ಇಲ್ಲವಾದರೆ ನಿನಗೆ ಬಂಡವಾಳವನ್ನು ದುರ್ಗದೆ. ಈ ಲೋಕವನ್ನು ಬೆಳಗಲು ಮಾಡಲಾಗಿದ್ದ ಕೆಟ್ಟ ಸುರಣ ಮಾಡುವುದಿಲ್ಲ. ಎಲ್ಲ ಕಂಡಂಗಳ ಅವರ ಬಂದರೆ ಹಡ್ಡ ಬಂದರೆ ನಿನ್ನ ಕಟ್ಟಡದಿಂದ ನಿನ್ನ ಶಿರವನ್ನು ನಿನ್ನಂತ ರೂಪವತಿಯನ್ನು ಪ್ರೀತಿಸುವುದಕ್ಕೆ ನಿನ್ನ ಕನ್ನಡ ನಿನ್ನ ಗಂಡನ ಸರಿ ಮಾಡು. ಆದ್ದರಿಂದ ನಿನ್ನ ಗಂಡನನ್ನು ಬಚ್ಚಿಬಿಡು. ಸಾವಿರಾರು ವೃತ್ತಿಸಲ್ಲ ಎಂದು ಮುಗಿಸಿದರು. ಅವರಿಗೆ ನಾನೇ ನಿಮಗೆ ದಕ್ಷಿಣಂತ ಶಿವನನ್ನ ತಿಳಿದು ಮಾಡಿ ಎಲ್ಲ ದೂರದಾಮರೆ ಈ ಕನ್ನಡವಾಗಿ ಬೆಳೆಯುವ ಗಣೇಶನ ನಿಮ್ಮನೆಗೆ ಸರ್ವೋತ್ತಮ ಚಾಲನೆ. ಪರಸ್ತ್ರೀಯರನ್ನು ಈ ರೀತಿ ಗೋಳಾಡಿಸುವುದು ತರವಲ್ಲ. ಮೂಢ ಮಾಡಬೇಡ ತರ್ಕ. ಬಂದ ಮುಂದೆ ನಮ್ಮ ವಂಶ ಹಾಳಾಗುವುದು ಹೇಳಿಲ್ಲ. ನಿನ್ನಂತ ಭ್ರಷ್ಟ ಮನುಷ್ಯರನ್ನು ಕಟ್ಟುಬಿಡು. ಗೋಳಿಗೆ ನಿಮ್ಮ ಕಟ್ಟಡವನ್ನು ಬಂದರೆ ನಮ್ಮ ರಾಕ್ಷಸ ಕುಲಕ್ಕೆ ತಿಳಿದುಬಿಡುವುದು. ಒಂದು ಸಣ್ಣ ನಿನ್ನ ಬಳ್ಳಿಗೆ ನಾನೇ ನಿನ್ನನ್ನ ಎಲ್ಲ ಒಪ್ಪಿಸಿ ಓಡಿಹೋಗಲಾರಕ್ಕೆ. ಅವರಿಗೆ ಮರ್ಯಾದೆಯಿಂದ ಕೊಡುವ ನಮ್ಮ ನಗರಕ್ಕೆ ಎಲ್ಲವನ್ನು ನಡೆಯಲಿದೆ. ಹರಿಯಾಗಿ ಎಲೈ ನಾನೇ ಸೀರೆ ಕಾಲದ ಮುಂದೆ ಬಸಿದ ಸುಂದರೇ ಆ ವಿಷ್ಣುನ ಮನೆ ನಮ್ಮ ಅಣ್ಣನೇ ಬಿಡಿಸಲೇ. ಈ ಮಾತನ್ನು ಮೀರಿಯಾದರೆ ಈ ಸಮಾಜದಲ್ಲಿ ಸೇರಿ ಸೇರಿದರೆ ಎಲ್ಲ ಪಾಪಾತ್ಮರೇ, ಈಗ ನಮ್ಮ ಕೈಯಿಂದ ನಿನ್ನ ಸೆಳೆಯನ್ನು ಬಿಡುವವರೇ ನಾಗಮಯ್ಯವರೇ. ಎಲೈ ಸುಂದರೇ, ಇಂದ್ರನ ಹಾಳಾದೇಹಿಯನ್ನು ಬಯಸಿದಂತೆ ನಮ್ಮ ಆಗ್ರದಲ್ಲಿ ನಾನು ಬಯಸಿರುವಲ್ಲವೇ ಸುಂದರೇ? ಅಯ್ಯೋ ಸುಂದರೇ, ಮಾಡಿರ್ತವೆ. ಮೂರು ಲೋಕದಲ್ಲಿ ನೀನೇ ನಾಗಮಯ್ಯವರೇ. ಇಂದ್ರನ ಹಾಳಾದೇಹಿಯನ್ನು ಬಯಸಿದಂತೆ ನಮ್ಮ ಆಗ್ರದಲ್ಲಿ ನಾನು ಬಯಸಿರುವಲ್ಲವೇ ಸುಂದರೇ? ಮನಸ್ಸು ಮನಸ್ಸಾಗಿ ಬೆತ್ತರೆ ಉತ್ತಮವಾದ ಪುತ್ರ ಸಂತಾನವನ್ನು ಎತ್ತಿಕೊಂಡು ಮದುವಿನ ವಿಜ್ಞಾನ ಮತ್ತು ನಮ್ಮ ಬಂಧು ಬಾಂಧವರು ಕೂಡಿ ಸುಖವನ್ನು ಪಡೆಯುವರೆ ಬಾಬಾ ನಮಗೆ ನಮ್ಮ ಅಣ್ಣನಿಗೆ ಹಾಗೆ ಪ್ರಾಣನಾಯಕೇ. ನೀವು ಬಲವಂತರಾಗಿ ನನ್ನ ಅಬಲೆಯನ್ನು ಈ ರೀತಿ ಮಾತನಾಡುವುದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಾಗುತ್ತದೆ? ಇದಕ್ಕೆ ಕೈ ಮುಗಿದು ಸೆರೆವಾಟ ಬೇಡಿಕೊಳ್ಳಲು ಎನ್ನ ಸಿರಿಯನ್ನು ಬಿಟ್ಟು ಬಿಡಿ. ಅಣ್ಣಯ್ಯನೇ ಊರಾಗಿದ್ದಾರೆ. ಹಾಗೆ ಸುಂದರ ನಿನ್ನ ಕೋಲಾಟವನ್ನು ನೋಡಲಾಗದು. ನನ್ನ ನಾಳೆ ನಿನಗೆ ಬಾ. ನಿನ್ನ ಮೇಲೆ ನನಗೆ ಕರಣ ಹುಟ್ಟಿದೆ.
ಸ್ವಾಮಿ ಎನ್ನ ಕರ್ತವ್ಯ ಮೆರೆಯುವ ಅಕ್ಷರವನ್ನು ಬರೆಯುವುದನ್ನು ಹೇಳುವಂತನಾಗು. ಸಾರಥಿ ಅತಿ ಜಾಗ್ರತೆ. ಇನ್ನು ಸುಂದಾಗಿರಬಹುದು. ಸುದರ್ಶನ ಕನ್ನಡ ಸುದರ್ಶನ